ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ಕೀರ್ತನೆ 51ನೇ ಕೀರ್ತನೆ 4ನೇ ವಾಕ್ಯ ಓದ್ಕೊಳ್ಳೋಣ. 51ನೇ ಕೀರ್ತನೆ 4ನೇ ವಾಕ್ಯ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೀನಿ. ದಾವೀದನು ಹೇಳ್ತಾನೆ, ನಾನು ತಪ್ಪು ಮಾಡಿದ್ದೇನೆ. ಯಾರಿಗೆ? ದೇವರಿಗೆ ತಪ್ಪು ಮಾಡಿದ್ದೇನೆ. ದಾವೀದನೊಂದು ಪಶ್ಚಾತ್ತಾಪ ಹೃದಯದಿಂದ ಈ 51ನೇ ಕೀರ್ತನೆಯನ್ನು ಬರೆದಿರ್ತಾರೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರ ದೃಷ್ಟಿಗೆ ಕೆಟ್ಟದಾಗಿರೋದನ್ನೇ ದಾವೀದನು ಮಾಡಿದ್ದಾನೆ. ನೋಡ್ರಿ, ದೇವರ ದೃಷ್ಟಿಗೆ ಕೆಟ್ಟದಾಗಿರೋದಿಲ್ಲ ಎಷ್ಟು ಜನ ಮಾಡಿದ್ದಾರೆ. ದಾವೀದನು ಹೇಳ್ತಾನೆ, ಒಪ್ಕೊಳ್ತಾ ಇದ್ದಾನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರೋದನ್ನೇ ಮಾಡಿದ್ದೀನಿ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿ ಇರುತ್ತದಲ್ಲ. ದೇವರ ತೀರ್ಪು ನ್ಯಾಯವು ಮತ್ತು ನಿಷ್ಕಳಂಕವು. ಹಾಗಾದರೆ ನ್ಯಾಯವು ನಿಷ್ಕಳಂಕವಾಗಿರುವ ತೀರ್ಪು ಮಾಡುವ ದೇವರ ಮುಂದೆ ತಪ್ಪು ಮಾಡಿದರೆ ದೇವರ ನ್ಯಾಯವಾಗೇ ತೀರ್ಪು ಕೊಡ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ದಾವೀದನು ಇದೇ 51ನೇ ಕೀರ್ತನೆಯಲ್ಲಿ 5 ಸರ್ತಿ ನಾನು ತಪ್ಪು ಮಾಡಿದ್ದೀನಿ ಎಂಬುದನ್ನು ಹೇಳೋದನ್ನು ನಾವು ನೋಡ್ತೀವಿ. ಎರಡನೇ ವಾಕ್ಯ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ಪಾಪದ ವಿಷಯವಾಗಿ 5 ಸರ್ತಿ ದಾವೀದನು 51ನೇ ಕೀರ್ತನೆಯಲ್ಲಿ ವಿವರಿಸ್ತಾ ಇದ್ದಾನೆ. ನನ್ನ ಪಾಪವು ಸಂಪೂರ್ಣವಾಗಿ ತೊಳೆದು ಬಿಡಿ, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧ ಮಾಡಿ. 3ನೇ ವಾಕ್ಯ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೀನಿ. ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಪಾಪವು ಯಾವಾಗಲೂ ನನ್ನ ಮುಂದೆ ಇದಾವೆ. 9ನೇ ವಾಕ್ಯ ನೋಡೋಣ. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. 5ನೇ ವಾಕ್ಯ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹಲ್ಲೆಲೂಯ. 13ನೇ ವಾಕ್ಯ ಕೂಡ ನಾವು ಓದೋಣ. 13ನೇ ವಾಕ್ಯ, ಆಗ ನಿನ್ನ ಮಾರ್ಗವನ್ನ ದ್ರೋಹಿಗಳಿಗೆ ಬೋಧಿಸುವನು. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವುದು. ಹಲ್ಲೆಲೂಯ. ಪಾಪಿಗಳು ದೇವರ ಕಡೆಗೆ ತಿರುಗಿಕೊಳ್ಳೋದು ಬಹಳ ಅಗತ್ಯ. ಆದರೆ ದೇವರ ಮಕ್ಕಳು ಪಾಪ ಮಾಡಿದರೆ ಮತ್ತು ಪಾಪಗಳು ಕ್ಷಮಿಸೋದಕ್ಕೆ ಸ್ವಲ್ಪ ಕಷ್ಟನೇ. ದಾವೀದನೇನು ಮಾಡಿದ್ರು ಗೊತ್ತಾ? ಘೋರವಾದ ಪಾಪ ಮಾಡಿದರು. ಒಂದು ಕೊಲೆಯನ್ನು ಮಾಡಿದರು. ಊರಿಯನಿಂದ ಒಬ್ಬ ಸೇನಾಧಿಪತಿಯನ್ನ ಅವನನ್ನು ಕೊಂದಿಲ್ಲ, ಕೊಲ್ಲಿಸಿದ್ದಾರೆ. ಆಮೇಲೆ ಅವನ ಹೆಂಡತಿಯನ್ನು ದಾವೀದನ ಹೆಂಡತಿಯಾಗಿ ತಗೊಂಡಿದ್ದಾನೆ. ಅದೇ ಅವನು ಮಾಡಿರೋ ಪಾಪ. ರಾಜನಿಗೆ ಈ ಪಾಪ ಮಾಡಿಬಿಟ್ಟು ಮತ್ತು ಆರಾಮಾಗಿದ್ದಾನೆ. ಅವನಿಗೆ ತಿಳುವಳಿಕೆನೇ ಇಲ್ಲ ನಾನು ಪಾಪ ಮಾಡಿದ್ದೀನಿ ಎಂಬುದಾಗಿ. ಪಾಪ ಮಾಡಿ ಇವತ್ತು ಅನೇಕರಿಗೆ ಹಂಗೆ ಪಾಪ ಮಾಡ್ತಿರ್ತಾನೆ. ಆದರೆ ಅದನ್ನು ನಾನಿಂದ ಅಂಥ ಪಾಪವನ್ನು ಮಾಡಿಲ್ಲ ಅಂದೇಳಿ ತಿಳುವಳಿಕೆನೇ ಅವರವ್ರ ಪಾಪಗಳು ಇರಲ್ಲ. ದೇವರ ಮಕ್ಕಳು ನೀನು ಮಾಡುವ ಎಲ್ಲ ಪಾಪಗಳು ದೇವರ ದೃಷ್ಟಿಯಲ್ಲಿ ತಪ್ಪು. ದೇವರು ನೀವು ಮಾಡೋ ಪಾಪಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಸ್ವಲ್ಪ ದಿವಸ ಟೈಮ್ ಕೊಟ್ಟರು ದಾವೀದನಿಗೆ. ಅವಾಗ ದಾವೀದನು ಮತ್ತೆ ಕೀರ್ತನೆಗಳೆಲ್ಲ ಬರೀತಾ ಇದ್ದಾನೆ. ಮಾಡಿರೋದೇನು ಪಾಪ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಕಡೆಗೆ ದೇವರು ಒಬ್ಬ ನಾದಾನ್ ಎಂಬ ಒಂದು ಪ್ರವಾದಿಗೆ ಮಾತನಾಡಿದು, ನೀನು ದಾವೀದನ ಹತ್ರ ಹೋಗಬೇಕು, ಅವನ ತಪ್ಪಿನ ವಿಷಯವಾಗಿ ನೀವು ಮನವರಿಕೆ ಹಾಕಬೇಕು. ರಾಜನ ಮುಂದೆ ಹೋಗಿ ತಪ್ಪಿನ ವಿಷಯವಾಗಿ ಹೇಳಿದ್ರೆ ಸ್ವಲ್ಪ ಕಷ್ಟ. ಅವನಿಗೆ ಹಿಡ್ಕೊಂಡು ಜೈಲಿಗೆ ಹಾಕಿಬಿಡ್ತಾರೆ ಕೆಲವು ಟೈಮ್ನಲ್ಲಿ. ಅದಕ್ಕೂ ನಾದಾನು ಪ್ರವಾದಿ ದೇವರು ಹೇಳಿದ್ದಾನೆ, ಮಾಡ್ದೆಲ್ಲ ಇರೋಕ್ಕಾಗಲ್ಲ ಅಂದೇಳಿ ನಾದಾನ ಏನು ಮಾಡಿದರು, ದಾವೀದನ ಹತ್ರ ಓದಿ, ರಾಜನೇ ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ ಎಂಬುದಾಗಿ ಹೇಳಿದರು. 2 ಮನುಷ್ಯರಿದ್ದರು. ಅದರಲ್ಲಿ ಒಬ್ಬನು ಹಣವಂತನು, ಇನ್ನೊಬ್ಬನು ಬಡವ. ಹಣವಂತನಿಗೆ ಬೇಕಾದಷ್ಟು ಕುರಿಗಳು ಧನ ಸಂಪತ್ತುಗಳು ಇದ್ದರು. ಬಡವನಿಗೆ ಒಂದೇ ಒಂದು ಹೆಣ್ಣು ಕುರಿ ಇತ್ತು, ಒಂದೇ ಒಂದು ಕುರಿ. ಅವನು ಅದನ್ನು ಬಹಳ ಚೆನ್ನಾಗಿ
ಮನೆಗೆ ಬಿಟ್ಕೊಂಡೆಲ್ಲ ಕಾಯ್ತಾ ಇದ್ದಾನೆ. ಕೆಲವರು ನಾವು ನೋಡ್ತೀವಿ, ಕುರಿಗಳು ಸಾಕಬೇಕಾದ್ರೆ ಅದನ್ನು ಹೆಸರಿಟ್ಟು ಕರೆಯೋದನ್ನು ನೋಡಿದ್ದೀನಿ. ಭಾಳ ಚೆನ್ನಾಗಿ ಮೇವು ಕೊಟ್ಟು ಒಂದೇ ಒಂದು ಇದ್ದರೆ ಆ ಥರ ನೋಡೋರಿದ್ದಾರೆ. ಈ ಬಡವನ ಅದೇ ರೀತಿಯಲ್ಲಿ ಮನೆಗೆ ಒಂದು ಮಕ್ಕಳು ನೋಡ್ದಂಗೆ ಈ ಕುರಿಯನ್ನು ನೋಡ್ತಾ ಇದ್ದರು. ಆದರೆ ಈ ಐಶ್ವರ್ಯವಂತನ ಮನೆಗೆ ಒಬ್ಬ ನೆಂಟರು ಬಂದಾಗ ಇವನೇನು ಮಾಡಿದ್ರು ಗೊತ್ತಾ? ಆ ಬಡವನ ಮನೆಗಿದ್ದ ಒಂದೇ ಒಂದು ಕುರಿಯನ್ನು ತಗೊಂಬಂದು ಕೊಯ್ದು ಅವರಿಗೆಲ್ಲ ಊಟ ಹಾಕದ. ದಾವೀದನಿಗೆ ಸಿಟ್ಟು ಬಂದುಬಿಟ್ರು. ಅವನು ಮರಣದಂಡನೆ ಅನುಭವಿಸ್ಬೇಕು ಎಂಬುದಾಗಿ ದಾವೀದನು ಸಿಟ್ಟು ಬಂದ್ಬಿಟ್ಟು ಹೇಳಿದ್ದ. ಅವಾಗ ನಾದನ್ ಪ್ರವಾದಿ ಹೇಳ್ತಾನೆ, ನೀನೇ ಅದು ಒಂದು ಹೇಳ್ತಾನೆ, ಅದು ಬೇರೆ ಯಾರೂ ಅಲ್ಲ, ನೀನೇ ಎಂಬುದಾಗಿ. ಮತ್ತು ನೀನು ಮಾಡಿದೇನು? ದೇವರು ನನ್ನದಿಗೆ ಮಾತನಾಡೋದಕ್ಕೆ ನಿನ್ನ ಹತ್ರ ಬಂದಿರೋದು ನಾನು. ನೀನೇನು ಮಾಡಿದೀಯ? ಊರಿಯನ್ನು ನೀನು ಕೊಂದಾಕಿಲ್ಲ, ಅವನ ಹೆಂಡತಿಯನ್ನು ನೀನು ಹೆಂಡತಿಯಾಗಿ ಸ್ವೀಕಾರ ಮಾಡಿಲ್ವಾ? ತಪ್ಪಲ್ವಾ ಇದು? ಆವಾಗ ದಾವೀದನು ಬರೆದಿರೋ ಒಂದು ಕೀರ್ತನೆ ಆಗಿದ್ದಾವೆ, 51ನೇ ಕೀರ್ತನೆ. ಆದರೆ ಒಂದು ವಿಷಯ, ದಾವೀದನ ಪಾಪ ಮಾಡಿದಾಗ ಅವನಲ್ಲಿ 2 ವಿಷಯಗಳು ಕಳ್ಕೊಂಬಿಟ್ಟಿದ್ದ. 2 ವಿಷಯ ಅವನಲ್ಲಿ ಏನಿಲ್ಲ. ಪಾಪ ಮಾಡಿದಾಗಲಿಂದ ಅವನಿಗೆ ಸಂತೋಷ ಇಲ್ಲ. ಏನಿಲ್ಲ? ಮೊದಲನೇದಾಗಿ ಸಂತೋಷವಿಲ್ಲ. 12ನೇ ವಾಕ್ಯ ನೋಡು ಸ್ವಲ್ಪ. 12ನೇ ವಾಕ್ಯ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆನಂದ, ಸಂತೋಷ. ಆನಂದ ಏನಾಯಿತು? ಹೋಯ್ತು. ಸಂತೋಷ ಇಲ್ಲ. ನೀವು ಪಾಪ ಮಾಡಿದ್ರೆ ಸಂತೋಷ ಇರಲ್ಲ, ಇಲ್ವಾ? ಸಂತೋಷ ಇಲ್ಲದ್ರೂ ಕೂಡ ಇವನಿಗೇನೋ ಅರ್ಥವಾಗಲಿಲ್ಲ, ಇವನಿಗೆ ಸಂತೋಷ ಇಲ್ಲ. ಆಮೇಲೆ ಮತ್ತೊಂದು ಏನಾಯ್ತು ಗೊತ್ತಾ ಇವನಿಗೆ? ನೋಡ್ರಿ ಅಲ್ಲಿ 15ನೇ ವಾಕ್ಯ ನೋಡು, ಏನಾಯ್ತು ಅಂದ ಮತ್ತೊಂದು ವಾಕ್ಯ. ಕರ್ತನೆ, ನನ್ನ ಬಾಯನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಸ್ತೋತ್ರ ಇಲ್ಲ, ಸ್ತುತಿ ಇಲ್ಲ. ಏನಿಲ್ಲ? ಸ್ತೋತ್ರ ಇಲ್ಲ, ಸ್ತುತಿ ಇಲ್ಲ. ನಾವೇ ಶೋಧನೆ ಮಾಡ್ಕೊಳ್ಳೋಣ. ಮಾಡಬಾರ್ದೆಲ್ಲ ಮಾಡಿಕೊಂಡು, ಕೆಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಬಂದು ಚರ್ಚಿನ ಕೂತ್ಕೊಂಡ್ರೆ ಸ್ತೋತ್ರ ಹೇಳೋಕ್ಕಾಗುತ್ತಾ ನಿಮಗೆ? ದಾವೀದನಿಗೆ ಅದೇ ಆಗಿದ್ದು. ದಾವೀದನಿಗೆ ಏನಾಯಿತು? ಸಂತೋಷ ಹೋಯಿತು, ಸ್ತೋತ್ರ ಹೋಯಿತು, ಸ್ತುತಿ ಹೋಯಿತು. ಈಗ ದಾವೀದನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ? ಓದ ವಾಕ್ಯ. ಕರ್ತನೆ, ನನ್ನ ಬಾಯನ್ನು ಸ್ತೋತ್ರ ಮಾಡುವಂತೆ ನನ್ನ ಬಾಯನ್ನ, ತುಟಿಗಳನ್ನು ತೆರೆಯ ಮಾಡು. ತೆರೆಯಪ್ಪ, ಮುಚ್ಚಿಬಿಟ್ಟಿದೆ, ಬಾಯಿ ಮುಚ್ಚಿಬಿಟ್ಟಿದೆ. ಸ್ತೋತ್ರ ಹೇಳಬೇಕು ಅಂತ ಇದ್ದಾವೆ, ಬಾಯಿ ಏನು ಮಾಡಿದೆ? ಮುಚ್ಚಿಬಿಟ್ಟಿದ್ದಾವೆ. ದಿವಸ ಸ್ತೋತ್ರ ಮಾಡೋನು. ಆರಾಧನೆ ಅಂದ್ರೆ ಭಯಂಕರ ಆರಾಧನೆ. ದಾವೀದನ ಆರಾಧನೆ ಮಾಡೋಂಗೆ ಯಾರು ಆರಾಧನೆ ಮಾಡಲ್ಲ. ಕುಣಿದಾಡಿ ಆರಾಧನೆ ಮಾಡುತ್ತಾನೆ. ಅವನ ಆರಾಧನೆ ಮಾಡಿದಾಗ ಮೀಗಳು ಅವನಿಗೆ ಅಣಗಿಸಿದರು. ಏನು ಹೆಣ್ಮಕ್ಳ ಜೊತೆಗೆ ಬಟ್ಟೆ ಇಲ್ಲದಂಗೆ ನೀನು ಆಡಾಡ್ತೀಯ ಅಲ್ಲ ಅಂತೇಳಿ. ಅವಳಿಗೆ ಮಕ್ಕಳೇ ಆಗಿಲ್ಲ ಹೋಗತ್ಲೆಗೆ. ಅದು ಹೇಳಿ ದೇವರ ಹನುಮನನ್ನು ನಿಂದಿಸಿರೋದಕ್ಕೆ ಅವಳು ಬಂಜೆ ಆಗ್ಬಿಟ್ರು. ಅಷ್ಟು ಕುಣಿದಾಡಿ ಆರಾಧನೆ ಮಾಡೋದಕ್ಕೆ ಈಗ ಏನಾಯ್ತೆ? ಬಾಯಿ ಮುಚ್ಚಿ ಹೋಗ್ಬಿಟ್ಟಿದ್ದಾವೆ. ದೇವರ ಮಕ್ಕಳೇ ಸ್ವಲ್ಪ ಯೋಚನೆ ಮಾಡ್ರಿ. ನಾವು ಭಾನುವಾರದಿಂದ ಇಲ್ಲಿಂದ ಹೋಗ್ತೀವಿ, ಮತ್ತು ನಾವು ಶನಿವಾರ ತನಕ ನಾವು ಏನೇನು ಮಾಡ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡ್ರಿ. ದಾವೀದನ ಆ ನಾದಾನ್ ಪ್ರವಾದನೆ ಹೇಳಿದ ತಕ್ಷಣ ಭಯಂಕರವಾದ ಪಶ್ಚಾತ್ತಾಪ ಉಂಟಾಯಿತು. ಅವನು ದೇವರೊಂದಿಗೆ ಬೇಡಿಕೊಳ್ತಾ ಇದ್ದಾನೆ, ನಾನು ಪಾಪ ಮಾಡಿದ್ದೀನಿ. ಇವತ್ತು ಅನೇಕರು ಒಪ್ಕೊಳ್ಳೋದಿಲ್ಲ. ದಾವೀದನ ಒಪ್ಕೊಂಡ. ಮತ್ತೆ ಕ್ಷಮಿಸದೆಲ್ಲ ಇರೋ ಪಾಪ ಮಾಡೋರದ್ದು 3 ಜನಗಳದ್ದು ವಿಷಯ ನಾನು ಹೇಳ್ತೀನಿ. ಒಬ್ಬನು ಫರೋಹನು. ವಿಮೋಚನಕಾಂಡ 9ನೇ ಅಧ್ಯಾಯ 27ನೇ ವಾಕ್ಯ. ಆಗ ಫರೋಹನು ಮೋಶೆ ಆರೋನನ್ನು ಕರೆಸಿ ಅವರಿಗೆ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡೆನು. ನಾನು ಅಪರಾಧಿ ಎಂಬುದಾಗಿ ನಾನು ಒಪ್ಪಿಕೊಂಡದನು. ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು. ಹಲ್ಲೆಲೂಯಾ. ಫರೋಹನು ಹೇಳ್ತಾನೆ, ನಾನು ಪಾಪ ಮಾಡಿದ್ದೀನಿ, ನಾನು ಅಪರಾಧಿ, ನಾನು ಪಾಪ ಮಾಡಿದ್ದೀನಿ. ಒಬ್ಬ ಅನ್ಯ ದೇವರನ್ನು ಆರಾಧನೆ ಮಾಡುವನು ಫರೋಹನು. ಇಸ್ರಾಯೇಲ್ ಮಕ್ಕಳು 430 ವರ್ಷ ಕಾಲ ಮಿಸ್ರೈಮ್ ದೇಶದಲ್ಲಿ ಗುಲಾಮರಾಗಿದ್ದರು. ದೇವರು ಮೋಶೆಯನ್ನು ನೇಮಿಸಿದರು, ನೀನು ಫರೋಹನ ಹತ್ರ ಹೋಗಬೇಕು, ನನ್ನ ಜನರನ್ನು ಆರಾಧನೆಗೆ ಬಿಡಬೇಕು ಎಂಬುದಾಗಿ, ಫರೋಹನ ಹತ್ರ ಹೇಳಬೇಕು ಎಂಬುದಾಗಿ. ಮೋಶೆ ಬಂದು ಹೇಳಿದರು, ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರನ್ನು ಆರಾಧನೆಗೆ ಬಿಡು ಎಂಬುದಾಗಿ. ಫರೋಹನನ್ನು ಏನು ಮಾಡಿದನು ಗೊತ್ತಾ? ಮೊದಲನೇದಾಗಿ ಅವನು ತಪ್ಪು ಮಾಡಿದ್ದೀನಿ ಎಂದು ಒಪ್ಕೊಂಡ. ಆದರೆ ಅವನಿಗೆ
ದೇವರಿಗೆ ಬೇಡಿಕೊಂಡಿಲ್ಲ. ಮೋಶೆಗೆ ಹೇಳಿದ್ರೆ ನಾನು ತಪ್ಪು ಮಾಡಿದ್ದೀನಿಂದ. ಮೋಶೆಗೆ ಹೇಳಿದ್ರೆ ಉಪಯೋಗ ಆಗುತ್ತಾ? ಅದೇ ಮೋಶೆಗೆ ಹೇಳಿದ್ರೆ ಬಿಟ್ಟು ದೇವರಿಗೆ ಬೇಡ್ಕೊಂಡಿದ್ರೆ ಒಂದು ವೇಳೆ ಅವನ ತಪ್ಪು ಕ್ಷಮಿಸ್ಬೋದಾಯಿತು. ಫರೋವನು ತಪ್ಪು ಮಾಡಿದ್ದೀನಿ ಎಂಬುದಾಗಿ ಅವನು ಹೇಳ್ತಾನೆ. ಏನು ಅವನು ತಪ್ಪು ಮಾಡಿರೋದು? ಏನು ತಪ್ಪು ಮಾಡಿದ್ದಾನೆ ಫರೋವನ ತಪ್ಪುಗಳು ಭಾಳ ಮಾಡಿದ್ದಾನೆ. ಅದರಲ್ಲಿ 2 ತಪ್ಪುಗಳು ನಾನು ನಿಮಗೆ ಹೇಳ್ತೀನಿ. ಮೊದಲನೇಗೆ ಅವನು ಮಾಡಿರೋದು, ಅವನ ಹೃದಯವನ್ನು ಕಠಿಣ ಮಾಡಿಕೊಂಡ. ಏನು ಮಾಡಿಕೊಂಡ? ಅವನ ಹೃದಯವನ್ನು ಕಠಿಣ ಮಾಡಿಕೊಂಡ. ವಾಕ್ಯ ಕೇಳಿದಾಗ ಎಷ್ಟು ಜನ ಅವರ ಹೃದಯಗಳನ್ನು ಕಠಿಣ ಮಾಡಿಕೊಳ್ತೀರಿ? ಪಾಪ ಮಾಡಿರುವರು ವಾಕ್ಯ ಕೇಳಿದಾಗ ದಾವೀದನಂಗೆ ನಾನು ಪಾಪ ಮಾಡಿದ್ದೀನಿ ಎಂಬುದಾಗಿ ಸಮರ್ಪಿಸಿ ಅವರವರ ಹೃದಯಗಳನ್ನು ದೇವರಿಗೆ ಬಿಚ್ಚಿ ಸಮರ್ಪಿಸಿದರೆ ಅವ್ರ ಪಾಪಗಳನ್ನು ಕ್ಷಮಿಸ್ತಾನೆ. ಫರೋವನ ಹೃದಯ ಕಲ್ಲಾದ ಹೃದಯ. ಅವನ ಹೃದಯ ಏನು ಮಾಡಿದರೆ ದಿನೇ ದಿನೇ ಕಠಿಣ ಮಾಡಿಕೊಂಡ. ನಾನು ಮಾತ್ರ ಬಿಡಲ್ಲ, ಅವ್ರ ಗುಲಾಮರಾಗಿ ನನ್ನ ಹತ್ರನೇ ಇರಬೇಕು. ಅವನ ಹೃದಯವನ್ನು ಕಠಿಣ ಮಾಡಿಕೊಂಡ್ರು. ಮೊದಲನೇದಾಗಿ ಅವನು ಮಾಡಿರೋದು ನನ್ನ ಹೃದಯವನ್ನು, ಫರೋವನ ಹೃದಯವನ್ನು ಕಠಿಣ ಮಾಡಿಕೊಂಡ. ಎರಡನೇದು ಅವನು ಮಾಡಿರೋ ತಪ್ಪೇನಪ್ಪ ಅಂದರೆ ಆರಾಧನೆ ಮಾಡುವ ಜನರಿಗೆ ಅಡ್ಡಿಪಡಿಸಿದರು. ಆರಾಧನೆ ಮಾಡೋಕ್ಕೆ ಬಿಡಲಿಲ್ಲ, ಭಾಳ ಬೇಡಿಕೊಂಡ. ಮೋಶೆ ನನ್ನ ಜನರನ್ನು ಆರಾಧನೆಗೆ ಕಳಿಸು ಎಂಬುದಾಗಿ. ಒಂದೊಂದು ಸರ್ತಿ ಒಂದೊಂದು ನೆವ ಫರೋವನು ಹೇಳ್ತಾನೆ, ಆದರೆ ಆರಾಧನೆಗೆ ಕಳಿಸಿಲ್ಲ. ಮೋಶೆ ಏನು ಹೇಳಿದ್ರು ಗೊತ್ತಾ? ಫರೋವನು ಹೇಳಿದ್ರೆ ಹಂಗೆಲ್ಲ ಕಳ್ಸಕ್ಕೆ ಬರೋಲ್ಲ, ನೀವು ಇಲ್ಲೇ ಆರಾಧನೆ ಮಾಡು ಅಂತ ಹೇಳಿದರು. ಮೋಶೆ ಏನಂತ ಗೊತ್ತಾ? ಇಲ್ಲ, ನಾವು 3 ದಿವಸ ಪ್ರಯಾಣ ಮಾಡಿ ಅಡವಿಯಲ್ಲಿ ಹೋಗಿ ದೇವರನ್ನು ಆರಾಧನೆ ಮಾಡಬೇಕು. ಸರಿಯಾಗಿ ಗಮನ ಇಟ್ಟು ಕೇಳ್ರಿ. 3 ದಿವಸ ಪ್ರಯಾಣ ಮಾಡಿ ಅಡವಿಯಲ್ಲಿ ಹೋಗಿ ಆರಾಧನೆ ಮಾಡಬೇಕು. ದೇವ್ರ ಮಕ್ಕಳೇ, ಆರಾಧನೆ ಮಾಡಬೇಕು ಅಂದರೆ 3 ದಿವಸ ಪ್ರಯಾಣ ಮಾಡಬೇಕು. ಎಷ್ಟು ದಿವಸ? ನೀವೆಲ್ಲರೂ ಅಷ್ಟೇ, ನಾವು ಅಷ್ಟೇ. 3 ದಿವಸ ಪ್ರಯಾಣ ಮಾಡಿದಲ್ಲಿ ಯಾರು ಆರಾಧನೆ ಮಾಡೋದು ಬೇಡ್ರಿ. ಏನದು 3 ದಿವಸ ಪ್ರಯಾಣ? ಮೊದಲನೇದಾಗಿ ರಕ್ಷಣೆ ಹೊಂದಬೇಕು. ಇಸ್ರಾಯೇಲ್ ಜನರಿಗೆ ಮೊದಲನೇ ಮಾಡಿದ್ದು ಯೇಸು ಕ್ರಿಸ್ತನ ರಕ್ತದಿಂದ ಅವರಿಗೆ ಬಿಡುಗಡೆ ಆಯಿತು. ಆರಾಧನೆ ಮಾಡಬೇಕು ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಬಿಡುಗಡೆ ಹೊಂದಿದವರಿಗೆ ಮಾತ್ರ ಆರಾಧನೆ ಮಾಡೋದಕ್ಕೆ ಅವಕಾಶ. ಅದು ಮೊದಲನೇ ಪ್ರಯಾಣ. ಎರಡನೇ ಪ್ರಯಾಣ ಯಾವುದೇ ಅಲ್ರಿ? ಕೆಂಪು ಸಮುದ್ರ ದಾಟಬೇಕು. ಏನಕ್ಕೆ ಹೋಗ್ತೀರಾ ಕೆಂಪು ಸಮುದ್ರ ದಾಟಕ್ಕೆ? ಇಲ್ಲಿ ಯಾವ ಕೆಂಪು ಸಮುದ್ರ ಇಲ್ಲ ಪಾರ್ಶ್ವ, ನಾವೇನು ಮಾಡಲಿ ಅಂದೇವ? ಏನು ಕೆಂಪು ಸಮುದ್ರ? ದೀಕ್ಷಾ ಸ್ನಾನ. 6 ಲಕ್ಷ ಜನಾಂಗಗಳು ಕೆಂಪು ಸಮುದ್ರವನ್ನು ದಾಟಿದ ಮೂಲಕವಾಗಿ ಅಷ್ಟು ಜನನು ದೀಕ್ಷಾ ಸ್ನಾನ ತಗೊಂಡ್ರು. ಹಾಗಾದರೆ ಆರಾಧನೆ ಮಾಡಬೇಕು ಅಂದರೆ ಎರಡನೇದಾಗಿ ಏನು? ದೀಕ್ಷಾ ಸ್ನಾನ ತಗೊಂಡಿರಬೇಕು. ಮೂರನೇದಾಗಿ ಪವಿತ್ರಾತ್ಮನ ಅಭಿಷೇಕ ಹೊಂದಿರಬೇಕು. ಆತ್ಮದಲ್ಲಿ ಆರಾಧನೆ ಮಾಡಬೇಕಂದ್ರೆ ಅಭಿಷೇಕದಿಂದ ಆರಾಧನೆ ಮಾಡಬೇಕಂದ್ರೆ ಅಭಿಷೇಕ ಹೊಂದಿರಬೇಕು. ಅಭಿಷೇಕವನ್ನು ಹೊಂದಿದೆಲ್ಲ ಇರೋರು ಕೈ ಹೊಡೆದು ಕುಣಿದಾಡಿದ್ರೆ ಏನಾಗುತ್ತೋ ಗೊತ್ತಾ? ಕೈಯು ಕಾಲ ಗಾಯವಾಗುತ್ತೆ ಅಷ್ಟೇ. ಸುಮ್ಮನೆ ಕುಣಿತಾದ್ರೆ ಡ್ಯಾನ್ಸ್ ಮಾಡ್ತಾರೆ, ಅವ್ರ ಕಾಲು ಗಾಯವಾಗುತ್ತೆ, ಕೈ ಗಾಯ ಆಗುತ್ತೆ. ಅಭಿಷೇಕ ಬಂದಮೇಲೆ ನೀನು ಎಷ್ಟೇನ ಕುಣಿದ್ರೆ ನಿಮಗೇನೂ ಆಗಲ್ಲ. ಹಾಗಾದರೆ ನಾಟಕ ಬೇಡ, ಅಭಿಷೇಕ ಹೊಂದಿ ಅಭಿಷೇಕದಿಂದ ಕುಣಿದಾಡಬೇಕು. ಹಾಗಾದರೆ ಆರಾಧನೆ ಮಾಡೋದಕ್ಕೆ ಎಷ್ಟು ದಿವಸ ಪ್ರಯಾಣ ಮಾಡಬೇಕು? 3 ದಿವಸ ಆರಾಧನೆ ಮಾಡೋದಕ್ಕೆ ಪ್ರಯಾಣ ಮಾಡಬೇಕು. ಈ ಪ್ರಯಾಣ ಮಾಡಿದ ಮೇಲೆ ಆರಾಧನೆಗೆ ನಾವು ಸಿದ್ಧರಾಗ್ತೀವಿ. ಇವರು ಕೆಂಪು ಸಮುದ್ರ ದಾಟಿದ ಮೇಲೆ ಆಚೆ ದಡಕ್ಕೆ ಹೋದ್ಮೇಲೆ ಮಿರ್ಯಾಮಳು ಸುಮಾರು 10-15 ಲಕ್ಷ ಜನಗಳಿಗೆ ಆರಾಧನೆಗೆ ವರ್ಷಿಪ್ ಲೀಡ್ ಮಾಡಿದರು. ಹಲ್ಲೆಲೂಯಾ. ಸುಮಾರು ವಯಸ್ಸಾಗೈತೆ ಮೋಶೆ ಅಕ್ಕ ಮಿರ್ಯಾಮಳು. ಮೋಶೆಗಿನೂ ಸುಮಾರು ಒಂದು 13 ವರ್ಷ ದೊಡ್ಡವಳು. ಮೋಶೆಯನ್ನು ಅವ್ರ ತಾಯಿ ಒಂದು ಪೆಟ್ಟಿಗೆಯನ್ನು ಹಾಕಿ ನೈಲ್ ನದಿಗೆ ಬಿಡಬೇಕಾದ್ರೆ ಇವಳು ಹೋಗಿ ನೋಡ್ತಾ ಇದ್ದರು. ಯಾರು? ಮಿರ್ಯಾಮಳು. ಇವನಿಗೆ ಏನಾಗುತ್ತೆ ಮೋಶೆಗೆ ನೋಡೋಣ ಅಂತೇಳಿ ಅವಳು ಹೋಗಿ ನಿಂತ್ಕೊಂಡ್ರು. ಯಾವಾಗ ಫರೋವನ ಮಗಳು ಬಂದು ಆ ಆಪಿನ ಪೆಟ್ಟಿಗೆಯನ್ನು ತಗೊಂಡೋಗ ಇವಳು
ಓಡೋದ. ಫರೋಹನ ಮಗಳಿಗೆ ಹೇಳಿದೆ, ಈ ಮಗುಗೆ ಹಾಲು ಕುಡ್ಸೋಕ್ಕೆ ನಾನೊಬ್ಬರನ್ನ ಕರ್ಕೊಂಬರ್ತೀನಿ, ಸಂಬಳ ಕೊಟ್ಟರೆ ಸಾಕು ಅಂತಾರೆ ಹಾಲು ಕುಡ್ಸೋಕ್ಕೆ. ಆವಾಗ ಯಾವ ಮಿಸ್ರೈಮ್ ದೇಶದಲ್ಲಿ ಯಾವ ಗಂಡು ಕೂಸು ಹುಟ್ಟಿದ್ರು ಕೂಡ ಆವಾಗ ಅವ್ರನ್ನ ಸಾಯಿಸ್ಬೇಕು. ಯಾರನ್ನ ಸಾಯಿಸ್ದಲ್ಲೇ ಇದ್ರೆ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಮಕ್ಕಳನ್ನ, ಗಂಡು ಮಕ್ಕಳನ್ನ ಹುಟ್ಟಿದ ತಕ್ಷಣ ಸಾಯಿಸ್ಬೇಕು ಅಂತ ರಾಜನ ಓಡ್ರು, ಸೈತಾನ್ ರಾಜನ ಓಡ್ರು. ಮೋಶೆಗೆ ಏನು ಮಾಡಿದ್ರು, 3 ತಿಂಗಳು ಹೆಂಗಂಗೂ ಮಾಡಿ ಬಚ್ಚಿಟ್ರು. ಆಮೇಲೆ ಆಪಿನ ಪೆಟ್ಟಿಗೆಯಲ್ಲಿ ನೈಲ್ ನದಿಯಲ್ಲಿ ಬಿಟ್ಟರು. ಮಿರಿಯಾಮಳು ಹೋಗಿ ಆ ಫರೋಹನ ಮಗಳ ಹತ್ರ, ರಾಜ್ಞಿ ಮಗಳ ಹತ್ರ, ರಾಜನ ಮಗಳ ಹತ್ರ ಹೋಗಿ, ನಾನು ಇವಳಿಗೆ ಹಾಲು ಕುಡ್ಸೋಕೆ ಒಬ್ಬಳನ್ನ ಕರ್ಕೊಂಬರಪ್ಪ ಅಂದ, ನಾನು ಸಂಬಳ ಕೊಡ್ತೀನಿ ಅಂತಾರೆ. ಸ್ವಂತ ತಾಯಿ ಸಂಬಳ ಇಸ್ಕೊಂಡು ಮಗನಿಗೆ ಹಾಲು ಕುಡಿಸಿದರು. ಮಲೆ ಹಾಲು ಬಿಟ್ಟ ಮೇಲೆ ತಗೊಂಡೋಗಿ ಫರೋಹನ ಮಗಳಿಗೆ ಕೊಟ್ಟರು. ಅರಮನೆಯಲ್ಲಿ ಬೆಳೆದರು ಮೋಶೆ. ಅದೇ ಮಿರಿಯಾಮಳು ಆರಾಧನೆ ವರ್ಷಿಪ್ ಲೀಡರ್ ಆಗಿ ಮಾರ್ಪಟ್ಟರು. ಹಾಗಾದರೆ ಆರಾಧನೆ ಮಾಡಬೇಕಂದ್ರೆ ಏನೇನಾಗಬೇಕು? 3 ದಿವಸ ಪ್ರಯಾಣ ಮಾಡಬೇಕು. ಮೊದಲನೇದಾಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವು. 2ನೇದಾಗಿ ಕೆಂಪು ಸಮುದ್ರ ದಾಟಬೇಕು. 3ನೇದಾಗಿ ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕು. ಹಲ್ಲೆಲೂಯಾ. ಹಾಗಾದರೆ ಫರೋಹನ ತಪ್ಪು ಏನು ಗೊತ್ತಾ? 2 ತಪ್ಪು ಮಾಡಿದರು. ಮೊದಲನೇದಾಗಿ ಅವನ ಹೃದಯವನ್ನು ಕಠಿಣ ಮಾಡಿಕೊಂಡ್ರು. 2ನೇದಾಗಿ ಆರಾಧನೆಗೆ ಬಿಡಲಿಲ್ಲ. ಪಾಪಗಳು ಮಾಡಿದನಿಂದ ಮೋಶೆಗೆ ಹೇಳಿದ್ರು ಕೂಡ ಪಾಪ ಪರಿಹಾರ ಹೊಂದಕ್ಕೆ ಸಾಧ್ಯವಾಗಿಲ್ಲ. ಮಾನಸಾಂತರ ಹೊಂದಲಿಲ್ಲ ಇರುವ ಫರೋಹನು ಏನಾಯಿತು ಗೊತ್ತಾ? ಕೆಂಪು ಸಮುದ್ರದಲ್ಲಿ ಮುಳುಗಿ ಸತ್ತು ಎಣ ಮೇಲಕ್ಕೆ ತೇಲಿದರು. ಪಾಪಗಳು ದೇವರಿಂದ ಕ್ಷಮಾಪಣೆ ಹೊಂದಿಲ್ಲ ಅಂದರೆ ಅವ್ರ ಕತೆ ಮುಗೀತು. ಏನಿಯೊಬ್ಬರು ವಿಷಯ ಹೇಳ್ತೀನಿ. ಪಾಪ ಕ್ಷಮಾಪಣೆ ಹೊಂದಿದೇಲೆ ಸತ್ತಿರೋ ಒಂದು ವ್ಯಕ್ತಿ, ಅದು ಬೇರೆ ಯಾರೂ ಅಲ್ಲ, ಅದು ಒಬ್ಬ ರಾಜನೇ, ಶೌಲ್ ರಾಜನೇ. ನೋಡ ಆ ವಾಕ್ಯವನ್ನು ನಾವು ನೋಡೋಣ. 1 ಶಾಮುವೇಲ 26ನೇ ಅಧ್ಯಾಯ 21ನೇ ವಾಕ್ಯ ನೋಡು. ಆಗ ಸೌಲನವನಿಗೆ, ನಾನು ಪಾಪ ಮಾಡಿದೆನು. ಶೌಲನು ಹೇಳ್ತಾನೆ, ನಾನು ಪಾಪ ಮಾಡಿದ್ದೀನಿ. ದಾವೀದನೇ ನನ್ನ ಮಗನೇ, ದಾವೀದನೇ ನನ್ನ ಮಗನೇ, ಹಿಂದಿರುಗಿ ಬಾ. ಈ ಹೊತ್ತು ನನ್ನ ಜೀವವು ನಿನ್ನ ದೃಷ್ಟಿಯಲ್ಲಿ ಬಹು ಬೆಲೆಯುಳ್ಳದ್ದೆಂದು ಎಣಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಶೌಲನು ಹೇಳ್ತಾನೆ, ನಾನು ಪಾಪ ಮಾಡಿದ್ದೀನಿ. ಶೌಲನು ಯಾರಿಗೆ ಹೇಳ್ತಾ ಇದ್ದಾರೆ? ದಾವೀದನಿಗೆ ಹೇಳ್ತಾ ಇದ್ದಾನೆ, ನಾನು ಪಾಪ ಮಾಡಿದ್ದೀನಿ ಅಂತ. ಮೊದಲ ಸತಿ ಹೇಳ್ತದೆ ಶಮೂವೇಲನಿಗೆ, ನಾನು ಪಾಪ ಮಾಡಿದ್ದೀನಿ ಅಂತ. ಪಾಪ ಮಾಡಿದರೆ ಯಾರಿಗೆ ಹೇಳ್ಬೇಕ್ರಿ? ದಾವೀದನ ಯಾರಿಗೆ ಹೇಳಿದರು? ದೇವರಿಗೆ ಹೇಳಿದರು. ನಾನು ನಿನ್ನ ಮುಂದೆ ಪಾಪಿ, ನನ್ನ ಮುಂದೆ ಪಾಪ ಇದ್ದಾವೆ, ನಿನಗಿಷ್ಟವಿಲ್ಲದೆಲ್ಲ ಮಾಡಿದ್ದೀನಿ ನಾನು. ದೇವರ ಮುಂದೆ ಹತ್ತಿರುವ ದಾವೀದನಿಗೆ ಬಿಡುಗಡೆ ಆಯಿತು. ಶೌಲನಿಗೆ ಏನಾಯಿತು ಗೊತ್ತಾ? ದಾರುಣ ಅಂತ್ಯ ಆಯಿತು ಅವನಿಗೆ. ಶೌಲನ 2 ಮಿಸ್ಟೇಕ್, ತಪ್ಪು ಹೇಳ್ತೀನಿ ನಿಮಗೆ. ಈಗ ಫರೋಹನ 2 ತಪ್ಪು ಹೇಳಿದರು. ಅದು ಯಾವುದು ಹೇಳ್ರಿ? ಹೃದಯವನ್ನು ಕಠಿಣ ಮಾಡಿಕೊಂಡ್ರು. 2ನೇದಾಗಿ ಆರಾಧನೆಗೆ ಅಡ್ಡಿಪಡಿಸಿದ್ರು. ಶೌಲನ 2 ತಪ್ಪು ಹೇಳ್ತೀನಿ. ಶೌಲನು ದೇವರ ವಾಕ್ಯವನುಸರಿಸಿ ಜೀವಿಸಲಿಲ್ಲ, ಮೊದಲನೇ ತಪ್ಪು. ಶೌಲನನ್ನು ಆರಿಸಿರುವುದು ದೇವರು. ಅವನು ಇಡೀ ಇಸ್ರಾಯೇಲ್ ಜನಗಳೆಲ್ಲ ನಿಲ್ಲಿಸಿದರೆ ಎಲ್ಲರಿಗೂ ಈ ತೋಳಷ್ಟೇ ಬರೋದು, ಇವನ್ ಮೇಲಕ್ಕೆ ಅಷ್ಟೆತ್ತರ ಕಾಣ್ತವೆ. ಭಾಳ ಎತ್ತರವಾದ ವ್ಯಕ್ತಿ, ಭಾಳ ಬಲಶಾಲಿಯಾದ ವ್ಯಕ್ತಿ ಶೌಲನು. ಅವನಿಗೆ ದೇವರು ಆರಿಸ್ಕೊಂಡ. ಆದರೆ ಮೊದಲು ವಾಕ್ಯ ಕಡೆಗೆ ಏನಾಯಿತು? ದೇವರ ವಾಕ್ಯವನ್ನು ದೇವರು ಹೇಳಿದಂಗೆ ಕೇಳಿದಂಗೆ ಅವನು ತಪ್ಪು ಮಾಡಿದ. ಶೌಲನ ತಪ್ಪು ಒಂದು, ವಾಕ್ಯವನ್ನು ಸೇರಿಸಿ ಜೀವಿಸಲಿಲ್ಲ. ಏನಿರ್ಬೋದು ಅದು? ವಾಕ್ಯವನ್ನು ಸೇರಿಸಿ ದೇವರು ಶೌಲನಿಗೆ ಹೇಳಿದೆ, ನೋಡಪ್ಪ, ಅಮಾಲ್ಯಕರು ಅವರು ನಮಗೆ ವಿರುದ್ಧವಾಗಿ ನಿಂತಿದ್ದಾರೆ. ನಾವು ಮಿಸ್ರೈಮ್ ದೇಶದಿಂದ ಬರಬೇಕಾದರೆ ಹಿಂದೆ ನಡೆದವ್ರನ್ನೆಲ್ಲ ಅವ್ರು ಹಿಡ್ಕೊಂಡು ಹೋಗಿ ಕೊಂದಾಕ್ಬಿಟ್ಟ. ಅವ್ರನ್ನ ಒಂದರನ್ನು ಬಿಡಬೇಡ, ಅಮಾಲ್ಯಕರನ್ನಷ್ಟು ನೀನು ಸಾಯಿಸಬೇಕು ಅಂತ ಹೇಳಿದ. ರಾಜನಾದ ಮೇಲೆ ಹೇಳಿದ. ಆದರೆ ಇವನೇನು ಮಾಡಿದ್ರು ಗೊತ್ತಾ? ಕೆಲವರನ್ನೆಲ್ಲ ಸಾಯಿಸಿದರು. ಅಮಾಲ್ಯಕನ ಅರಸನನ್ನು ಜೀವದಿಂದ ಹಿಡ್ಕೊಂಬಂದ. ಆಮೇಲೆ ಅಲ್ಲಿ ಇರುವ ಕೊಬ್ಬಿದ ಕರುಗಳು, ದನಗಳು ಎಲ್ಲ ಹಿಡ್ಕೊಂಬಂದ್ಬಿಟ್ಟ. ಪೂರ್ಣ ನಾಶ ಮಾಡು ಅಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವನು ಮಾಡಿದ್ದ. ದೇವರು ಅವನಿಗೆ ಶಮೂವೇಲನಿಗೆ ಹೇಳಿದರು, ನನಗೆ ಶೌಲನ್ನು
ಅರಸನಾಗಿ ಮಾಡಿರೋದಕ್ಕೆ ಮನಸ್ತಾಪ ಉಂಟಾಯಿತು. ಅವನನ್ನು ನಾನು ರಾಜಸ್ಥಾನದಿಂದ ತೆಗೆದಾಕ್ತೀನಿ ಎಂಬುದಾಗಿ. ಇದು ಬಂದು ಸಮುವೇಲ್ ಪ್ರವಾದಿ ಬಂದು ಶೌಲನಿಗೆ ಹೇಳಿದಾಗ, ಅಪ್ಪ ನಿಂದು ಮುಗೀತು, ನೀನು ವಾಕ್ಯ ಕೇಳಲಿಲ್ಲ. ಎಲ್ಲರನ್ನೂ ಅಮಾಲ್ಯಕರಂದರೆ ಸೈತಾನ ಇದ್ದಂಗೆ, ದೇವರಿಗೆ ವಿರೋಧಿ, ಅವ್ರನ್ನ ಸಾಯಿಸು ಎಂಬುದಾಗಿ ಹೇಳಿದರೆ ನೀನೇನು ಮಾಡಿದೀಯಾ? ರಾಜನಿಗೆ ಹಿಡ್ಕೊಂಬಂದಿದೆಯಾ? ಅದೇ ನಾವು ಸೌಂಡೆಲ್ಲ ಕೇಳ್ತಾ ಇರೋದು, ಕೊಬ್ಬಿದ ಕರುಗಳನ್ನೆಲ್ಲ ಹಿಡ್ಕೊಂಬಂದಿದೆಯಾ? ಹಾಗಾದರೆ ದೇವರು ಹೇಳ್ತಾರೆ, ನಿನ್ನ ರಾಜಸ್ಥಾನದಿಂದ ನಾನು ತೆಗೆದುಹಾಕಿಬಿಟ್ಟಿದ್ದೀನಿ. ಆವಾಗ ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾನೆ? ಸಮುವೇಲನಿಗೆ ಹೇಳ್ತಾ ಇದ್ದಾನೆ. ಅದೆಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ ದಾವೀದನಿಗೆ, ನಾನು ತಪ್ಪು ಮಾಡಿದ್ದೀನಿ. ಮೊದಲನೇ ತಪ್ಪು ಯಾವುದು? ದೇವರಿಗೆ ಅವಿಧೇಯನಾಯಿತು. ದೇವರಿಗೆ ಅವಿಧೇಯನಾಯಿತು. ದೇವರ ಮಕ್ಕಳೇ, ದೇವರಿಗೆ ಅವಿಧೇಯರಾಗಿ ಜೀವಿಸ್ತೀರಾ? ದೇವರ ವಾಕ್ಯವನ್ನು ಸೇರಿಸಿ ಜೀವಿಸ್ತೀರಾ? ಶೌಲನ ಗೆದಿ ಭಾಳ ಕಷ್ಟ ಆಯಿತು. ಎರಡನೇದಾಗಿ ಶೌಲನ ಏನು ಮಾಡಿದ್ರು ಗೊತ್ತಾ? ಅವನು ದೇವರವನ್ನ ಬಿಟ್ಟು ಹೋಗ್ಬಿಟ್ರು. ಅಲ್ಲಿ ತನಕ ದೇವರಿದ್ದ ಅವನ ಹತ್ರ. ದೇವರಿಗೆ ಬಿಟ್ಟು ಹೋದ್ಮೇಲೆ ಅವನ ಮೇಲೆ ದುರಾತ್ಮ ಬಂದರು. ದುರಾತ್ಮ ಬಂದ ಮೇಲೆ ದಾವೀದನನ್ನು ಕರ್ಕೊಂಬಂದರು. ದಾವೀದನ ಕಿನ್ನರಿ ಬಾರಿಸಿದಾಗ ದೆವ್ವ ಹೋಗುತ್ತು. ದೆವ್ವ ಬಿಡಿಸೋಕ್ಕೆ ದಾವೀದನ್ನ ಕರ್ಕೊಂಬಂದ. ಅಭಿಷೇಕ ದಾವೀದನ ಮೇಲೆ ಇತ್ತರು. ಶೌಲನು ದಾವೀದನನ್ನು ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದ್ದಕ್ಕೆ ಆ ದಾವೀದನ ಹೋಗಿ ರಾಜನ ದೆವ್ವಗಳನ್ನು ಬಿಡಿಸ್ತಾ ಇದ್ದರು. ಕಡೆಗೆ ರಾಜನಿಗೆ ದಾವೀದನ ಮೇಲೆ ಹೊಟ್ಟೆ ಕಿಚ್ಚು. ದಾವೀದನ ಮೇಲೆ ಹೊಟ್ಟೆ ಕಿಚ್ಚು. ಅವನು ಕೊಲ್ಲಕ್ಕೋಸ್ಕರ ಅವನು ಚೂರಿ ಎಸೆದು ಬಿಟ್ಟ. ಅದು ಹೋಗಿ ಗೋಡೆಗೆ ತಗಿಲ್ತು. ಹಾಗಾಗಿ ಶೌಲನು ದಾವೀದನ ಕೊಲ್ಲಕ್ಕೆ ಪ್ರಯತ್ನ ಮಾಡಿದಾಗ ದಾವೀದನು ಓಡೋಗ್ಬಿಟ್ಟ. ದಾವೀದನ ಹಿಡಿಯೋಕ್ಕೋಸ್ಕರ ಶೌಲನು ಹಿಂದೆ ಹೋಗ್ತಾ ಇದ್ದಾನೆ. ಆ ಶೌಲನು ಹೋಗ್ತಾ ಇರಬೇಕಾದ್ರೆ ಏನಾಯಿತು? ಶೌಲನ್ ಬೇಕಾದ್ರೆ ಕೊಲ್ಲಬೋದಾಯಿತು. ಇವನು ಒಂದು ಗುಹೆಯಲ್ಲಿ ಹೋಗಿ ದಾವೀದನಿದ್ದ. ಶೌಲನ್ ಏನು ಮಾಡಿದ್ರು? ಅವನು ಅಲ್ಲಿ ಜನರೆಲ್ಲ ಇದ್ದರಲ್ಲ, ಅವನು ಇಲ್ಲಿದ್ದ ಜಾಗ ನೋಡಿಕೊಂಡು ಚೆಂಬಿಡ್ಕೊಂಡು ಹೋಗ್ಬೇಕಲ್ಲ ಅವನಿಗೆ. ಅವನು ಚೆಂಬಿಡ್ಕೊಂಡು ಹೋಗಿ ಗುಹೆ ಬಾಗಿಲ ಹತ್ರ ಹೋಗಿ ಕೂತ್ಕೊಂಡ. ದಾವೀದನೇನು ಮಾಡಿದ್ರು ಗೊತ್ತಾ? ಅವನ ಅಂಗಿಯನ್ನು ಕತ್ತರಿಸಿ ತಗೊಂಡು ಇಟ್ಕೊಂಬಿಟ್ಟ. ಹಂಗೆ ಇಟ್ಕೊಂಬಿಟ್ಟಾಗ ಅವನಿಗೆ ಗೊತ್ತಾಗ್ಬಿಡ್ತು, ನಾನು ತಪ್ಪು ಮಾಡಿದ್ದೀನಿ. ನನ್ನ ಸಾಯಿಸ್ಬೋದಾಯಿತು ಅವನು, ಆದರೆ ನನ್ನನ್ನು ಬಿಟ್ಟಿದ್ದಾನಲ್ಲ. ಶೌಲನು ಹೇಳ್ತಾನೆ, ನಾನು ತಪ್ಪು ಮಾಡಿದ್ದೀನಿ. ಎರಡನೇ ತಪ್ಪೇನು ಗೊತ್ತಾ? ಇದೆಲ್ಲ ಆದಮೇಲೆ ಕಣಿ ಹೇಳಕ್ಕೆ ಹೋದ್ರು. ಕಣಿ ಹೇಳೋದು ಗೊತ್ತಲ್ಲ ನಿಮಗೆ? ಕಣಿ ಅಪೊಸ್ತಲನಾದ ಪೌಲನು ಶೀಲನು ಬಂದಾಗ ಒಬ್ಬ ಹುಡುಗಿ ಏನು ಮಾಡಿದ್ರು? ಬಂದು ಕಾಡಿರೋ ಗಾತ್ರಿ ಅವಳು ಬಂದು ಕಣಿ ಹೇಳಿದ್ರು. ಶೌಲನು ದೇವರ ಹತ್ರ ಬೇಡ್ಕೊಂಡಾಗ ದೇವರು ಬಿಟ್ಟು ಹೋಗ್ಬಿಟ್ರು. ಮತ್ತು ಏನು ಮಾಡೋಣ? ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಿದ್ದಾರೆ, ನಾನು ಹೋಗ್ಬೇಕಾ ಬೇಡ ಅಂಬೋದು ಯಾರಿಗೆ ಕೇಳೋಣ? ಸಮುವೇಲನು ಸತ್ತೋದ. ಅವಾಗ ಕಣಿ ಹೇಳುವರನ್ನ ಹುಡುಕ್ಬಿಟ್ರು, ಕಣಿ ಹೇಳಕ್ಕೆ ಹೋದ. ಇದು ಎರಡನೇ ತಪ್ಪು. ದೇವ್ರ ಮಕ್ಕಳು ಎಷ್ಟು ಜನ ಹೋಗ್ತೀರಾ ಕಣಿ ಹೇಳಕ್ಕೆ? ಮಾಟ ಮಂತ್ರಗಾರ್ತಾಗ ಹೋಗ್ತೀರಾ? ಇಲ್ಲೇ ನಮ್ಮ ಚರ್ಚಲ್ಲಿ ಒಬ್ಬ ಸಾಕ್ಷಿ ಐತೆ. ಇಲ್ಲಿ ಬಂದರು, ದೆವ್ವ ಎಲ್ಲ ಬಿಡಿಸ್ಕೊಂಡು ಹೋದರು, ಮನೆಗೆ ಹೋದರು, ಕರ್ಕೊಂಡು ಹೋದರು, ಬೈಬಳೆಲ್ಲ ತಗೊಂಡು ಹೋದ. ನಾವು ಪ್ರಾರ್ಥನೆ ಹೋಗಿ ಮಾಡ್ತಾಯಿದ್ರು. ಮಧ್ಯದಲ್ಲಿ ಇವಳೇನು ಮಾಡಿದ್ರು? ಒಬ್ಬ ಮಾಟ ಮಂತ್ರಗಾರ ಹತ್ರ ಹೋಗೋದನ್ನು ನಮಗೆ ಗೊತ್ತಾಯಿತು. ಮಾಟ ಮಂತ್ರಗಾರ ಹತ್ರ ಹೋದ. ಮತ್ತು 2 ತಿಂಗಳು ಅವಳು ಬದುಕಿದ್ದು, ಸತ್ತೋಯ್ತು. ಎಷ್ಟು ಜನ ಹೋಗ್ತೀರ? ನೀವು ಮಾಟ ಮಂತ್ರಗಾರ ಹತ್ರ ಹೋದ್ರೆ ಅಲ್ಲೇ ಹೋಗ್ರಿ. ಇಲ್ಲೇ ಬಂದು ದೇವರು ನಂಬ್ಕೊಂಡ ಮೇಲೆ ಯಾರು ಮಾಟ ಮಂತ್ರಗಾರ ತಗ ಹೋಗಬೇಡ್ರಿ, ನಿಮ್ಮ ಅಂದ್ಯ ಭಾಳ ಕಷ್ಟದಾಗುತ್ತೆ. ಶೌಲನು ಮಾಟ ಮಂತ್ರಗಾರ್ತನ ಹೋಗಿರೋದಕ್ಕೆ ಕಡೆಗೆ ಏನಾಯಿತು ಗೊತ್ತಾ? ಫಿಲಿಷ್ಟಿಯರು ಯುದ್ಧಕ್ಕೆ ಬಂದರು. ದಾವೀದನನ್ನು ಯಾವ ಚೂರಿ ಹಿಡ್ಕೊಂಡು ಕೊಲ್ಲಕ್ಕೋಸ್ಕರ ಓಡಾಡಿದ್ರು, ಅದನ್ನ ಮೇಲೆ ಅದು ನೆಲಕ್ಕೆ ಹಾಕಿ ಅದ್ರ ಮೇಲೆ ಬಿದ್ದು ಸತ್ತೋದ ಶೌಲನ ಸ್ಥಿತಿ. ಹಾಗಾದರೆ ಶೌಲನ ಪಾಪ ಹರಿಕೆ ಮಾಡೋದು, ಅವನು ದೇವರ ಅಭಿಷಕ್ತನಾಗಿದ್ದ, ಅವನು ಹಿಂಜಾರಿ ಹೋಗಿ ಅವನಿಗೆ ಇಷ್ಟ ಬಂದಂಗೆ ಜೀವಿಸಿ ಕಡೆಗೆ ಅವನ ಅಂತ್ಯ ಭಾಳ ಕೆಟ್ಟದಾಗಿ ಬಂದಿತ್ತು. ಭಾಳ ಕೆಟ್ಟದಾದ ಒಂದು ಅಂತ್ಯ. ಆಮೇಲೆ ದಾವೀದಲ್ಲಿ ರಾಜನಾಗಿ ಬಂದಿರೋದು. ದೇವರ ನಾಮ ಸ್ತೋತ್ರವಾಗಲಿ. ದೇವರ ಮಕ್ಕಳಾದಮೇಲೆ ನಾವು ವಾಕ್ಯವನ್ನು ಸೇರಿಸಿ ಜೀವಿಸಬೇಕು. ದೇವರಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ನಮಗೆ ಇಷ್ಟ ಬಂದಂಗೆ ಜೀವಿಸೋದಕ್ಕಲ್ಲ. ನಮ್ಮ ದೇವರು ಸರ್ವಶಕ್ತನಾದ ದೇವರು. ನಮ್ಮ ಏನೇನು ಬೇಡಿಕೆ, ಏನೇನು ಪ್ರಾರ್ಥನೆ ಇದ್ದರೂ ಕೂಡ ದೇವರು ಅದನ್ನು ಕೇಳ್ತಾನೆ. ನಮ್ಮ ದೇವರದ್ದು ಕಿವಿಡಲ್ಲ ನಮ್ಮ ದೇವರು. ನಾವು ಪ್ರಾರ್ಥನೆಯನ್ನು ಕೇಳಿ ಅದನ್ನು ಆಲಿಸ್ತಾರೆ. ಯಾಕಂದ್ರೆ ನಮ್ಮ ದೇವರಿಗೆ ಕಿವಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ.
ನಮ್ಮ ದೇವರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ದಾವೀದನ ವಿಷಯ ಬಂದರೆ, ದಾವೀದನೇನು ಮಾಡಿದರು? ತಪ್ಪು ಮಾಡಿಬಿಟ್ಟು ಅವನು ಜೋರಾಗಿ ಹತ್ತುಬಿಟ್ಟ. ಈಗ ಸ್ವಲ್ಪ ಎಲ್ಲರೂ ಎದ್ದು ನಿಂತ್ಕೊಳ್ರಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ. ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಹಿಸೋಫ್ ಗಿಡದ ಬರಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು. ಆಗ ಶುದ್ಧನಾಗುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು. ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಪಾಪ ಮಾಡಿದ ದಾವೀದನ ಪ್ರಾರ್ಥನೆಯಾಗಿದೆ 51ನೇ ಕೀರ್ತನೆ. ಯಾವಾಗಲೂ ಈ ದಾವೀದನ ಪ್ರಾರ್ಥನೆ ಮಾಡಿದ ತಕ್ಷಣ ದಾವೀದನು ನೀತಿವಂತನಾದನು. ಅವನೆಲ್ಲ ಪಾಪಗಳನ್ನು ದೇವರು ಅವನಿಗೆ ಕ್ಷಮಿಸಿದನು. ಆದರೆ ಪಾಪ ಕ್ಷಮಾಪಣೆ ಹೊಂದಿದ್ದಲೇ ಇರೋರ ವಿಷಯ ನಾವು ನೋಡಿದ್ದೀವಲ್ಲ, ನಾಶವಾದರು. ದೇವರ ಸನ್ನಿಧಿಗೆ ಬರೋಣ. ದೇವರೇ, ನಾನು ಕೇವಲ ತಪ್ಪು ಮಾಡಿದ್ದೀನಿ ಎಂಬುದಾಗಿ ದೇವರ ಮುಂದೆ ಅರಿಕೆ ಮಾಡಿ ತಿರುಗಿ ನಾವು ದೇವರ ಸನ್ನಿಧಿಗೆ ಬರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೂ ನಿತ್ಯನೂ ಆಗಿರುವ ಸ್ವರ್ಗೀಯ ತಂದೆಯೇ, ಕರ್ತನೇ, ನಾವು ಕೇವಲ ತಪ್ಪು ಮಾಡಿದ್ದೀವಪ್ಪ. ಕರ್ತನೇ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಪ್ಪ. ಗೊತ್ತಿಲ್ಲದಲ್ಲೇ ಮಾಡಿರೋ ತಪ್ಪುಗಳು, ಅಂದುಕೊಂಡಿರುವ ಪಾಪಗಳು ನಮ್ಮಲ್ಲಿದ್ದವಪ್ಪ. ಕರ್ತನೇ, ಕುಗ್ಗಿದ ಮನಸ್ಸಿನಿಂದ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಪ್ಪ. ನಮ್ಮನ್ನು ನೀತಿವಂತರನ್ನಾಗಿ ಮಾಡಪ್ಪ. ದಾವೀದನ ನೀತಿವಂತನಾದಂಗೆ ನಮ್ಮನ್ನು ಕೂಡ ನೀತಿವಂತರನ್ನಾಗಿ ಮಾರ್ಪಡಿಸು, ಬಲಪಡಿಸು, ಶಕ್ತಿಗರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೀವಿ ತಂದೆಯೇ, ಆಮೇನ್, ಆಮೇನ್. ಸ್ತೋತ್ರ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು